ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಯೋಗ ವಾಸಿಷ್ಠದಲ್ಲಿ ನಿರ್ವಾಣ ಪ್ರಕರಣ. ಇದರಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಹೇಳ್ತಾ ಇದ್ರು, ರಾಮ, ದೇಹ ಸ್ಥಿರವಲ್ಲ ಮತ್ತು ಪ್ರಪಂಚ ನಿಜವಲ್ಲ, ಸಂಕಲ್ಪದಿಂದ ಉದಿಸಿದವು ಇವುಗಳೆಲ್ಲ ಅಂತ ಉಪದೇಶವನ್ನು ಮಾಡ್ತಾಯಿದ್ರು. ಮುಂದುವರೆದು ಹೇಳ್ತಾರೆ, ಸುಖವಾದ ಹಾಸಿಗೆಯಲ್ಲಿ ಮಲಗಿದ್ದವನು ಸ್ವಪ್ನದಲ್ಲಿ ಸ್ವಪ್ನ ದೇಹದಿಂದ ದಿಕ್ಕುಗಳನ್ನೆಲ್ಲ ಸುತ್ತುವೆಯಲ್ಲ, ಆಗಿನ ಎಲೆ ರಾಮನೇ ಆ ನಿನ್ನ ದೇಹವೆಲ್ಲಿ? ರಾಮನಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ವಸಿಷ್ಠರು. ಸುಖವಾದ ಹಾಸಿಗೆಯಲ್ಲಿ ಮಲಗಿದ್ದವನು ಸ್ವಪ್ನದಲ್ಲಿ ಕನಸು ಕಾಣ್ತೀಯಲ್ಲಪ್ಪ, ಸುಖವಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿರ್ತೀಯ, ಸ್ವಪ್ನದಲ್ಲಿ ಸ್ವಪ್ನ ದೇಹ ಒಂದು ಬರುತ್ತೆ ನಿನಗೆ. ಆ ಸ್ವಪ್ನ ದೇಹ ದಿಕ್ಕುಗಳನ್ನೆಲ್ಲ ಸುತ್ತುತ್ತದೆ, ಏನೆಲ್ಲ ಕೆಲಸ ಮಾಡ್ತದೆ, ಅಷ್ಟೆಲ್ಲ ಕೆಲಸ ಮಾಡಿ ದಿಕ್ಕುಗಳನ್ನೆಲ್ಲ ಸುತ್ತುತ್ತಲ್ಲ, ಆ ಸ್ವಪ್ನದಲ್ಲಿ ಇದ್ದಂಥ ಆ ದೇಹ ಎಲೆ ರಾಮನೇ ಆ ನಿನ್ನ ದೇಹ ಈಗ ಎಲ್ಲೂ ಹೋಯ್ತು ಅಂತ ಕೇಳ್ತಾರೆ ಪ್ರಶ್ನೆನ. ಜಾಗೃತನಲ್ಲಿಯೂ ಕೂಡ ಮನೋರಾಜ್ಯದಲ್ಲಿ ಸ್ವರ್ಗ ಪುರ ಮೊದಲಾದವುಗಳನ್ನೆಲ್ಲ ಮೇರುವನ್ನು ಸುತ್ತಿ ಬರುವೆಯಲ್ಲ, ಆಗಿನ ಆ ನಿನ್ನ ದೇಹ ಎಲ್ಲಿ? ಜಾಗೃತನಲ್ಲಿ ಮನೋರಾಜ್ಯದಲ್ಲಿ ಸುತ್ತಿ ಬರ್ತೀಯಲ್ಲ ಅಂತ ಅಂದರೆ, ಜಾಗೃತ ಅವಸ್ಥೆಯಲ್ಲಿ ಇರ್ತೀವಿ, ಜಾಗೃತಾವಸ್ಥೆಯಲ್ಲಿ ಇದ್ದು ಕೂಡ ಈ ಶರೀರ ಇಲ್ಲೇ ಇರ್ತದೆ. ಮನೋರಾಜ್ಯದಲ್ಲಿ ಮನಸ್ಸಿನಲ್ಲಿ ಇಡೀ ಪ್ರಪಂಚವನ್ನು ಮುಖ್ಯವಾದ ಸ್ಥಳಗಳನ್ನೆಲ್ಲ ಸುತ್ಕೊಂಡು ಬರ್ತೀವಲ್ಲ, ಹೌದು ತಾನೆ? ಆಲೋಚನೆ ಮಾಡಿದಾಗ ಅಮೇರಿಕಕ್ಕೂ ಹೋಗಿ ಬರ್ತೀವಿ, ಸಿಂಗಾಪುರ್ಗೂ ಹೋಗಿ ಬರ್ತೀವಿ, ಬೇಕಾದಷ್ಟು ಅರಣ್ಯಗಳಿಗೂ ಹೋಗಿ ಬರ್ತೀವಿ, ನಾನಾ ಥರದ ಕನಸು ಕಾಣ್ತೀವಲ್ಲ ಮನೋರಾಜ್ಯದಲ್ಲಿ. ಸ್ವರ್ಗ ನರಕ ಮೊದಲಾದವುಗಳನ್ನೆಲ್ಲ, ಮೇರು ಪರ್ವತ ಎಲ್ಲ ಸುತ್ಕೊಂಡು ಬರ್ತೀವಲ್ಲ. ಸುತ್ಕೊಂಡು ಬರಬೇಕಾದ್ರೆ ಅಲ್ಲಿಗೂ ಒಂದು ದೇಹ ಹೋಗಿರ್ತದಲ್ವ, ಕಾಲ್ಪನಿಕ ದೇಹ ಹೋಗಿರ್ತದಲ್ವ, ಆ ದೇಹ ಎಲ್ಲಿ ಅಂತ ಕೇಳ್ತಾರೆ. ಕನಸಿನಲ್ಲಿ ಬೇಡಪ್ಪ, ಜಾಗೃತಾವಸ್ಥೆಯಲ್ಲಿ ಎಲ್ಲನೂ ಸುತ್ಕೊಂಡು ಬರುತ್ತಲ್ಲ ಒಂದು ದೇಹ ಹೋಗಿ, ಆ ಕಾಲ್ಪನಿಕ ದೇಹ, ಆ ದೇಹ ಎಲ್ಲಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ರಾಮನಿಗೆ. ಸ್ವಪ್ನದಲ್ಲಿ ಒಂದು ಸ್ವಪ್ನವಾದಾಗ ಆಗ ಆ ಸ್ವಪ್ನ ದೇಹದಿಂದ ಭೂಮಂಡಲವನ್ನೆಲ್ಲ ಸುತ್ತಿ ಬರುವೆಯಲ್ಲ, ಆಗಿನ ರಾಮ ನಿನ್ನ ದೇಹ ಎಲ್ಲಿ ಅಂತ ಕೇಳ್ತಾರೆ. ಮನಸ್ಸಿನಲ್ಲಿ ಏನೇನೋ ಹಗಲುಗನಸು ಕಾಣುತ್ತಿರುವಾಗ ಅದರಲ್ಲಿ ಇನ್ನೊಂದು ಮನೋರಾಜ್ಯವು, ನೋಡಿ, ಮನಸ್ಸಿನಲ್ಲಿ ಏನೇನೋ ಹಗಲುಗನಸು ಕಾಣ್ತಾ ಇರ್ತೀವಿ, ಅದರಲ್ಲಿ ಇನ್ನೊಂದು ಮನೋರಾಜ್ಯ ಏರ್ಪಟ್ಟು ಮಹಾವೈಭವಗಳಿಂದ ಕೂಡಿದ ಸ್ಥಿತಿಗಳಲ್ಲಿ ವಿಹರಿಸುವಾಗಿನ ನಿನ್ನ ದೇಹವೆಲ್ಲಿ? ವೈಭವಯುತವಾಗಿ ಕನಸು ಕಾಣ್ತಾ ಇರ್ತೀಯಲ್ಲಪ್ಪ ಕಾಲ್ಪನಿಕ ದೇಹದಲ್ಲಿ, ಕಾಲ್ಪನಿಕ ಒಂದು ಸಾಮ್ರಾಜ್ಯದಲ್ಲಿ ಮುಳುಗೋಗಿರ್ತಿಲ್ಲ ಮನೋರಾಜ್ಯದಲ್ಲಿ, ಆ ದೇಹ ಎಲ್ಲಿ ಹೋಯಿತು? ಮನೋರಾಜ್ಯವನ್ನು ಬಿಟ್ಟು ಈಚೆಗೆ ಬಂದ ಮೇಲೆ ಗತವಾದ ಆ ನಿನ್ನ ಸಂಕಲ್ಪ ದೇಹದಿಂದ ಎಷ್ಟೋ ವಿಚಿತ್ರವಾದ ಜಗದ್ವ್ಯಾಪಾರಗಳನ್ನೆಲ್ಲ ನಡೆಸಿದೆಯಲ್ಲವೇ ಎಲೈ ಮಹಾಬಾಹುವೆ, ಆ ನಿನ್ನ ಸಂಕಲ್ಪ ದೇಹಗಳೆಲ್ಲ ಏನಾದವು? ಮನೋರಾಜ್ಯವನ್ನು ಬಿಟ್ಟು ಈಚೆಗೆ ಬರ್ತೀಯ, ಈಚೆ ಬಂದಾಗ ಈ ಸ್ಥೂಲ ಶರೀರ ಇರ್ತದಾಗ, ಮನೋರಾಜ್ಯ ಎಲ್ಲನೂ ಬಿಟ್ಟು ಬಂದಾಗ ಈ ಸ್ಥೂಲ ಶರೀರ ಇರ್ತದೆ, ಆದರೆ ಅಲ್ಲಿ ಗತವಾದ ಆ ನಿನ್ನ ಸಂಕಲ್ಪ ದೇಹದಿಂದ ಎಷ್ಟೋ ವಿಚಿತ್ರವಾದ ಜಗದ್ವ್ಯಾಪಾರ ಎಲ್ಲ ಮುಗಿಸ್ಕೊಬಂದ್ಬಿಟ್ಟಿದೆಯಲ್ಲಪ್ಪ. ಬೇಕು ಅಂದರೆ ಋಷಿ ಮುನಿ ಆಗಿರ್ತೀಯ, ಇಲ್ಲಾಂದರೆ ಸಿನಿಮಾ ನಟನಾಗಿರ್ತೀಯ, ಒಳ್ಳೆ ಹೀರೋ ಆಗಿರ್ತೀಯ, ಈ ಕಡೆ ವಿಲ್ಲನ್ ಆಗಿರ್ತೀಯ, ಬೇಕಾದಷ್ಟು ವಿಚಿತ್ರ ಕಲ್ಪನೆಗಳನ್ನ ಮಾಡ್ಕೊಂಡಿರ್ತೀಯಲ್ಲ, ನಾನಾ ಥರದಲ್ಲಿ ಆಗಿರ್ತೀಯಲ್ಲಪ್ಪ. ಎಲ್ಲ ಥರದ ನಿನ್ನ ಕಾಲ್ಪನಿಕ ವಿಚಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಆ ದೇಹ ಎಲ್ಲಿ ಅಂತ ಗುರುಗಳು ನಮ್ಮನ್ನ ಪ್ರಶ್ನೆ ಕೇಳುವ ರೀತಿಯಲ್ಲಿ ರಾಮನಿಗೆ ಕೇಳ್ತಾ ಇದ್ದಾರೆ. ನಿನಗೆ ವಿಚಿತ್ರವಾದ ಜಗದ್ವ್ಯಾಪಾರ ಎಲ್ಲ ನಡೆಸ್ತಲ್ಲ ಎಲೆ ಮಹಾಬಾಹುವೆ, ಆ ನಿನ್ನ ಸಂಕಲ್ಪ ದೇಹ ಏನಾಯಿತು ಈಗ ಅಂತ ಕೇಳ್ತಾರೆ. ಯಾಕಂದರೆ ದೇಹ ನಿಜ ಅಲ್ಲ, ಸುಳ್ಳು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಇಷ್ಟೆಲ್ಲ ವಿವರಿಸಿ ಹೇಳ್ತಾ ಇರೋದು. ನಿನ್ನ ಸಂಕಲ್ಪಜನ್ಯಳಾದ ಕಾಂತೆಯೊಡನೆ ಕೂಡಿ ಜೊತೆಯಲ್ಲಿ ಕಟ್ಟಿಕೊಂಡು ತಿರುಗಿ ಅನೇಕ ವಿಲಾಸಗಳನ್ನು ಅನುಭವಿಸಿ ಸಂತೋಷಿಸಿದ ಆ ಸಂಕಲ್ಪ ದೇಹ ಎಲ್ಲಿ ಹೋಯಿತು? ಮನಸ್ಸಿನಲ್ಲೇ ಒಂದು ಸುಂದರವಾದ ಸ್ತ್ರೀಯನ್ನು ಸಂಕಲ್ಪ ಸೃಷ್ಟಿ ಮಾಡ್ಕೊಳ್ತೀವಿ, ಅವಳ ಜೊತೆ ವಿಹಾರ ಮಾಡ್ತೀವಿ, ಸಂತೋಷ ಪಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಆದಮೇಲೆ ಹಿಂತಿರುಗಿ ನೀನು ಮತ್ತೆ ಈ ಸ್ಥೂಲ ದೇಹಕ್ಕೆ ಹಿಂತಿರುಗಿ ಜಾಗೃತಾವಸ್ಥೆಯಲ್ಲಿ ಇದ್ದಾಗಲೇ ಮತ್ತೆ ಸ್ವಪ್ನ ಪ್ರಪಂಚವನ್ನು, ಮನೋರಾಜ್ಯದ ಕಲ್ಪನಾ ಜಗತ್ತನ್ನು ಬಿಟ್ಟು ಬಂದಾಗ ಅವ್ರು ಯಾರೂ ಇರೋದಿಲ್ಲ, ಸುಂದರ ಸ್ತ್ರೀ ಇಲ್ಲ, ಜೊತೆ ಓಡಾಟ ಇಲ್ಲ, ಏನಿಲ್ಲ, ಎಲ್ಲವನ್ನು ಬಿಟ್ಟು ಬಂದಿರ್ತೀಯ, ಇಲ್ಲಿ ನೀನು ಒಬ್ಬನೇ ಇರ್ತೀಯಲ್ಲ, ಅವೆಲ್ಲ ಎಲ್ಲಿ ಹೋಯ್ತು ಈಗ ಅಂತ ಕೇಳ್ತಾರೆ. ನಿನ್ನ ಆ ದೇಹಗಳೆಲ್ಲವೂ ಹೇಗೆ ನಿನ್ನ ಮನಸ್ಸಂಕಲ್ಪದಿಂದ ಹುಟ್ಟಿ ಇರುವವರೆಗೂ ಸತ್ಯವಾಗಿರುವಂತೆ ಇದ್ದು ಮತ್ತೆ ಇಲ್ಲದೆ ಹೋಗಿ ಆಸನ್ಮಯಗಳೇ ಆದವು, ಹಾಗೆಯೇ
ಈ ದೇಹವು ಕೂಡ ಅವುಗಳಂತೆಯೇ ಕಾರ್ಯಕಾಲದಲ್ಲಿ ಮಾತ್ರ ಸತ್ಯವೇ ಆಗಿದ್ದಂತೆ ಕಂಡರೂ ಕೇವಲ ಮನೋಜನ್ಯವಾದದ್ದೇ ಸರಿ. ಜಾಗೃತಿನಲ್ಲಿ ನೀನು ಮನೋರಾಜ್ಯದಲ್ಲಿ ಹೇಗೆ ಶರೀರಗಳು ಉತ್ಪತ್ತಿಯಾಗುತ್ತೋ, ಸ್ವಪ್ನದಲ್ಲಿ ಹೇಗೆ ಶರೀರಗಳು ಉತ್ಪತ್ತಿಯಾಗುತ್ತೋ, ಅದೇ ರೀತಿಯಲ್ಲಿ ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥ ಈ ಸ್ಥೂಲ ಶರೀರವು ಕೂಡ ಇದು ಶಾಶ್ವತವಾದದ್ದಲ್ಲ. ಇದು ಕೂಡ ಸಂಕಲ್ಪದಿಂದ, ಮನೋರಾಜ್ಯದಿಂದ, ಮನಸ್ಸಿನ ಸಂಕಲ್ಪದಿಂದ ಜನ್ಯವಾದದ್ದು ಅಂತ ಹೇಳ್ತಾರೆ. ಇದು ನನ್ನ ಧನವು, ಇದು ನನ್ನ ದೇಹವು, ಇದು ನನ್ನ ದೇಶವು ಮೊದಲಾದ ಭ್ರಾಂತಿಗಳೆಲ್ಲವೂ ಚಿತ್ತದ ಬಲದಿಂದ ರೂಪುಗೊಂಡ ಸಂಕಲ್ಪಗಳೇ ಎಂದು ತಿಳಿ. ಆದುದರಿಂದ ಈ ದೇಹದಲ್ಲಿ ಬಾಳುವಿಕೆಯನ್ನು ದೀರ್ಘ ಸ್ವಪ್ನವೆಂದು ತಿಳಿ. ಈ ದೇಹದಲ್ಲಿ ಏನು ವಾಸ ಮಾಡ್ತಾ ಇದ್ದೀನಲ್ಲ ನಾನು, ಇದು ದೀರ್ಘವಾದ ಸ್ವಪ್ನ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆಯಲ್ಲಿ ಬರ್ತಕ್ಕಂಥ ಜೀವನ ತಾತ್ಕಾಲಿಕ, ಸ್ವಪ್ನ ಕಾಣೋದು ಸ್ವಲ್ಪ ಕಾಲ ಕಾಣ್ತೀವಿ, ಮತ್ತೆ ಜಾಗೃತ ಅವಸ್ಥೆಗೆ ಎದ್ದು ಬಂದುಬಿಡ್ತೀವಿ. ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರನ್ನು ಒಳಗೊಂಡಂಥ ನಮ್ಮ ದೈನಂದಿನ ಜೀವನ ಇದೆಯಲ್ಲ, ಈ ದೇಹದಲ್ಲಿ ಸ್ಥೂಲಧರ ಶರೀರದಲ್ಲಿ ನಾವೇನು ಬಾಳ್ತಾ ಇದ್ದೀವಲ್ಲ, ಇದು ದೀರ್ಘ ಸ್ವಪ್ನ ಎಂದು ತಿಳಿ. ಅಥವಾ ಮನಸ್ಸಿನ ಭ್ರಾಂತಿಯೇ ಬಹುಕಾಲ ಎಳೆದಿರುವುದೆಂದು ಎಂದುಕೋ. ರಾಘವ, ಅಥವಾ ನೀನು ಕಾಣುವ ಮನೋರಾಜ್ಯವೇ ಈ ಸಂಸಾರವೆಂದುಕೋ. ಸಂಸಾರ ಏನು? ನಮ್ಮ ಮನಸ್ಸಿನ ಭ್ರಾಂತಿ, ಮನಸ್ಸಿನ ಸಂಕಲ್ಪವೇ ಸಂಸಾರ. ಪರಮಾತ್ಮನ ಕೃಪೆಯಾಗಿಯೋ ಅಥವಾ ಸ್ವಯಂ ಪ್ರಜ್ಞಾ ವಿಚಾರ ಬಲದಿಂದಲೋ ಈ ಕನಸಿನಿಂದ ನಿನಗೆ ಎಚ್ಚರವಾದಾಗ, ಸೂರ್ಯೋದಯವಾದಾಗ ಆಗುವಂತೆ ಇದೆಲ್ಲವೂ ಕನಸು ಎಂಬುದು ನಿನಗೆ ತಿಳಿಯುವುದು. ನೋಡಿ, ಇಲ್ಲಿ ಒಂದು ಬಹಳ ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನ ಕೃಪೆಯಾಗಿಯೋ ಅಥವಾ ಸ್ವಯಂ ಪ್ರಜ್ಞಾ ವಿಚಾರ ಬಲದಿಂದಲೋ ಈ ಕನಸಿನಿಂದ ನಿನಗೆ ಎಚ್ಚರವಾದಾಗ, ಸೂರ್ಯೋದಯವಾದಾಗ ಆಗುವಂತೆ ಇದೆಲ್ಲವೂ ಕನಸು ಎಂಬುದು ನಿನಗೆ ತಿಳಿಯುವುದು. ಸೂರ್ಯೋದಯ ಆದಾಗ ನಮಗೆ ಎಚ್ಚರವಾಗುತ್ತೆ, ಆವಾಗ ಏನಾಗುತ್ತೆ, ಕನಸು ನಮಗೆ ಹೊರಟೋಗುತ್ತೆ. ಈ ರೀತಿಯಲ್ಲಿ ಈಗ ಜಾಗೃತ, ಸ್ವಪ್ನ, ಸುಷುಪ್ತಿ ಅದು ನಮಗೆಲ್ಲರಿಗೂ ಪರಿಚಯ ಉಂಟು. ಜಾಗೃತ ಅವಸ್ಥೆ ಅಂದ್ರೇನು? ಈಗ ಎಚ್ಚರವಾಗಿದೆ, ಸ್ಥೂಲ ಶರೀರದಲ್ಲಿ ಎಚ್ಚರವಾಗಿರುವ ಅವಸ್ಥೆಯನ್ನು ಜಾಗೃತ ಅವಸ್ಥೆ ಅಂತೀವಿ. ಸ್ವಪ್ನಾವಸ್ಥೆ ಅಂದ್ರೇನು? ಸ್ಥೂಲ ಶರೀರ ಆಯಾಸಗೊಂಡು ಮಲ್ಕೊಂಡಾಗ ಮನೋರಾಜ್ಯ ಮಾತ್ರ ಕೆಲಸ ಮಾಡ್ತಕ್ಕಂಥದ್ದು ಸ್ವಪ್ನಾವಸ್ಥೆ, ಸ್ವಪ್ನ ರಾಜ್ಯ ಆಗುತ್ತೆ. ಇನ್ನು ಸುಷುಪ್ತಾವಸ್ಥೆ ಬಂದ್ಬಿಟ್ಟು ಅಲ್ಲಿ ಮನೋರಾಜ್ಯವಿಲ್ಲ, ಇಂದ್ರಿಯಗಳ ವ್ಯಾಪಾರವಿಲ್ಲ, ಸ್ಥೂಲ ಶರೀರದ ಚಟುವಟಿಕೆಗಳಿಲ್ಲ, ಆಯ್ತಲ್ವಾ? ಇದು ದೀರ್ಘವಾದ ನಿದ್ರೆಯನ್ನು ಅನುಭವಿಸ್ತಾ ಇರ್ತದೆ. ಇದು ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳು. ಅದೇ ಈ ಮೂರು ಅವಸ್ಥೆಗಳು ಜ್ಞಾನದಲ್ಲಿ, ಜ್ಞಾನ ಮಾರ್ಗಕ್ಕೆ ಬಂದಾಗ ಜಾಗೃತನಲ್ಲಿಯೇ ಜಾಗೃತ, ಸ್ವಪ್ನ, ಸುಷುಪ್ತಿಯನ್ನು ಅನುಭವಿಸೋದು. ಹೇಗೆ ಅಂದರೆ, ಜಾಗೃತನಲ್ಲಿದ್ದಾಗ ಇಂದ್ರಿಯ ಚಟುವಟಿಕೆಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ, ಪ್ರಾಪಂಚಿಕ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳುತ್ತೆ. ಇಲ್ಲಿ ಗುರುವಿನ ಕೃಪೆಯಾಗಿಯೋ ಅಥವಾ ಸ್ವಯಂ ಪ್ರಜ್ಞಾ ವಿಚಾರ ಮಾಡ್ತಾ ಬಂದಾಗ ಏನಾಗುತ್ತೆ, ಕನಸಿನಲ್ಲಿ ಹೇಗೆ ಇಂದ್ರಿಯಗಳ ವ್ಯಾಪಾರ ಇರೋದಿಲ್ಲ, ಬರೀ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರ್ತದೋ, ಅದೇ ರೀತಿಯಲ್ಲಿ ಈ ಜಾಗೃತಾವಸ್ಥೆಯಲ್ಲಿ ಈ ಸ್ಥೂಲ ಶರೀರದಲ್ಲಿ ಇಂದ್ರಿಯ ವ್ಯಾಪಾರಗಳು ನಿಂತೋಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜಾಗೃತಾವಸ್ಥೆಯಲ್ಲೇ ಇರ್ತೀವಿ, ಗುರುವಿನ ಕೃಪೆ, ದೈವ ಕೃಪೆ, ನಮ್ಮ ಸ್ವಯಂ ಸಾಧನೆಯಿಂದಾಗಿ ಏನಾಗುತ್ತೆ, ಸ್ಥೂಲ ಶರೀರದಲ್ಲಿ ಜಾಗೃತಾವಸ್ಥೆಯಲ್ಲಿ ಇದ್ದರೂ ಕೂಡ ಇಂದ್ರಿಯಗಳ ವ್ಯಾಪಾರಗಳು ನಿಂತೋಗುತ್ತೆ. ಆದರೆ ಮನಸ್ಸು ಮಾತ್ರ ಎಲ್ಲ ಸುಖ ಭೋಗಗಳಲ್ಲಿಯೂ ಓಡಾಡ್ತಾ ಇರ್ತದೆ. ಆದರೆ ಇಂದ್ರಿಯಗಳು ನಿಂತೋಗಿರ್ತವೆ, ಇಂದ್ರಿಯಗಳ ಚಟುವಟಿಕೆಯನ್ನು ನಿಲ್ಲಿಸ್ಬಿಟ್ಟಿರ್ತವೆ. ಅಂದರೆ ಇದು ಜಾಗೃತನಲ್ಲಿ ಸ್ವಪ್ನಾವಸ್ಥೆ. ಜ್ಞಾನಕ್ಕೆ ಹೋಗ್ತಾ ಇರೋ, ಜ್ಞಾನ ಮಾರ್ಗದ ಕಡೆ ಸಾಗ್ತಾ ಇರುವ ವ್ಯಕ್ತಿಯ ವಿಚಾರವನ್ನು ಇಲ್ಲಿ ಹೇಳ್ತಾ ಇರೋದು. ಜ್ಞಾನ ಮಾರ್ಗದಲ್ಲಿ ಸಾಗ್ತಾ ಇರೋ ವ್ಯಕ್ತಿಗೆ ಜಾಗೃತನಲ್ಲಿ ಸ್ವಪ್ನಾವಸ್ಥೆ ಯಾವುದಪ್ಪ ಅಂದರೆ ಇಂದ್ರಿಯ ವ್ಯಾಪಾರಗಳು ನಿಂತೋಗಿರುತ್ತೆ. ಆದರೆ ಮನಸ್ಸು ಮಾತ್ರ ಇನ್ನೂ ಆ ಇಂದ್ರಿಯ ಸುಖಭೋಗಗಳ ವಿಚಾರದಲ್ಲಿ, ವಿಷಯ ವಸ್ತುಗಳಲ್ಲಿಯೇ ತಿರುಗ್ತಾ ಇರ್ತದೆ. ಇದು ಸ್ವಪ್ನಾವಸ್ಥೆ ಅಂತ ತಿಳ್ಕೋಬೇಕು. ಸುಷುಪ್ತಾವಸ್ಥೆ ಯಾವುದು? ಸುಷುಪ್ತಾವಸ್ಥೆ ಬಂದಾಗ ಅವನೇನಾಗಿರ್ತಾನೆ ಅಂದರೆ, ಇಂದ್ರಿಯ ವ್ಯಾಪಾರಗಳು ನಿಂತೋಗಿರ್ತವೆ, ಮನಸ್ಸು ಕೂಡ ವಿಷಯ ಸುಖಗಳಲ್ಲಿ ಸುತ್ತುವುದನ್ನು ನಿಲ್ಲಿಸ್ಬಿಟ್ಟಿರ್ತದೆ. ಅಲ್ಲಿ ಕೇವಲ ಅವನು ಪರಮಾತ್ಮನ ಚಿಂತನೆಯಲ್ಲಿ ಮಾತ್ರ ತೊಡಗಿಕೊಂಡಿರ್ತಾನೆ. ಅಲ್ಲಿಗೆ ಅವನು ಮುಕ್ತನಾಗ್ಬಿಟ್ನಂದರೆ ಇಲ್ಲ, ಸಮಾಧಿ ಸ್ಥಿತಿಯನ್ನೇ ಏರಿರ್ತಾನೆ. ಇದನ್ನು ಸುಷುಪ್ತಾವಸ್ಥೆ ಅಂತ ಕರೀತಾರೆ. ಪರ್ಮನೆಂಟ್ ಆಯ್ತಲ್ಲ, ಇನ್ನೇನು ಸುಷುಪ್ತಾವಸ್ಥೆಗೆ ಹೊರಟೋದ, ಸಮಾಧಿ ಸ್ಥಿತಿಗೆ ಹೊರಟೋದ, ಮುಕ್ತನಾಗ್ಬಿಡ್ತಾನೆ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಅದು ಫೈನಲ್ ಸ್ಟೇಜ್ ಅಲ್ಲ. ಯಾಕೆಂದರೆ ಈಗ ನಾವು ಎಚ್ಚರಗೊಳ್ಬೇಕಾದ್ರೆ ಒಂದು ಅಲಾರಾಮ್ ಇಟ್ಕೊಂಡಿರ್ತೀವಿ. ಆ ಅಲಾರಾಮ್ ಏನು ಮಾಡುತ್ತೆ, ನಾವು 6 ಗಂಟೆಗೆ ಎದ್ದೇಳಬೇಕು ಅಂದರೆ ಕರೆಕ್ಟಾಗಿ 6 ಗಂಟೆಗೆ
ರಿಂಗಣಿಸ್ತದೆ. ಆಗೇನಾಗುತ್ತೆ, ನಾವು ಎಚ್ಚರವಾಗ್ತೀವಿ. ಎಚ್ಚರವಾದಾಗ ಏನಾಗುತ್ತೆ ಅಂದರೆ, ಇಷ್ಟು ಗಂಟೆಗೆ ನಾನು ಎದ್ದೇಳಬೇಕು ಅಂತ ಇದ್ದಾಗ ಎಚ್ಚರ ಮಾಡಲಿಕ್ಕೆ ಅಂತ ಒಂದು ವ್ಯವಸ್ಥೆ ಇರ್ತದಲ್ಲ, ಒಂದು ಪ್ರಜ್ಞೆ ಇರ್ತದಲ್ಲ, ಆ ಪ್ರಜ್ಞೆಯಂತೆ ನಾವು ಸಮಾಧಿ ಸ್ಥಿತಿಯಲ್ಲಿದ್ದರೂ ಕೂಡ ಯಾವುದೋ ಒಂದು ಸಮಯಕ್ಕೆ ಇಂದ್ರಿಯ ಜಾಗೃತವಾಗಿ ಮತ್ತೆ ನಮ್ಮನ್ನು ಈ ಜಾಗೃತ ಪ್ರಪಂಚಕ್ಕೆ, ವ್ಯವಹಾರಗಳ ಈ ಜಗತ್ತಿಗೆ ತಂದು ನಮ್ಮನ್ನು ನಿಲ್ಲಿಸ್ಬಿಡ್ತದೆ. ಅರ್ಥ ಆಗ್ತದೆಯಲ್ಲ? ಈಗ ಸುಷುಪ್ತಾವಸ್ಥೆಯಲ್ಲಿ ಕೂಡ ಇದ್ದರೂ ಕೂಡ, ಸಮಾಧಿ ಸ್ಥಿತಿಯಲ್ಲಿ ಇದ್ದರೂ ಕೂಡ ಮತ್ತೆ ನಾವು ಬಂದು ಈ ವ್ಯಾವಹಾರಿಕ ಜಗತ್ತಿನಲ್ಲಿ ತೊಡಗಿಸ್ಕೊಳ್ಳುವ ಸಂಭವ ಇರ್ತದೆ. ಹೇಗೆ ಮಲಗಿದ್ದವನು ಅಲಾರಾಮ್ ಮಾಡಿದ ತಕ್ಷಣ ದೀರ್ಘ ಸುಷುಪ್ತ ನಿದ್ರೆಯಲ್ಲಿ ತೊಡಗಿದ್ದವನು ಅಲಾರಾಮ್ ಮಾಡಿದ್ರೆ ಹೇಗೆ ಎಚ್ಚರವಾಗ್ತಾನೋ ಆ ರೀತಿಯಲ್ಲಿ, ಅಂದರೆ ಸುಷುಪ್ತಿಯಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಆ ತನಿ ನಿದ್ರೆಯನ್ನು ಅನುಭವಿಸ್ತಾ ಇರ್ತಾನೆ. ನಾನು ಇಷ್ಟು ಗಂಟೆಗೆ ಹೇಳಬೇಕು ಅನ್ನೋ ಪ್ರಜ್ಞೆ ಕೂಡ ಇರ್ತದೆ. ಈ ರೀತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿದ್ದರೂ ಕೂಡ ನಾನು ದೇಹಧಾರಿಯಾಗಿದ್ದೀನಿ, ನಾನು ಇಂಥ ಕಡೆ ಇದ್ದೀನಿ ಅನ್ನೋ ಒಂದು ಎಚ್ಚರಿಕೆ ಕೂಡ ಇದ್ದೇ ಇರ್ತದೆ. ಅದರಿಂದ ಇಲ್ಲಿ ಸ್ವಯಂ ಪ್ರಜ್ಞಾ ವಿಚಾರ ಬಲದಿಂದ ಈ ಕನಸಿನಿಂದ ನಿನಗೆ ಎಚ್ಚರವಾದಾಗ, ಸೂರ್ಯೋದಯವಾದಾಗ ಆಗುವಂಥ ಇದೆಲ್ಲವೂ ಕನಸು ಎಂದು ನಿನಗೆ ತಿಳಿಯುವುದು. ಹೆಚ್ಚು ಹೆಚ್ಚು ವಿಚಾರ ಮತ್ತು ಸಾಧನೆಯನ್ನು ಮಾಡ್ತಾ ಬಂದಾಗ ಇಂಥ ಅವಸ್ಥೆಗಳೆಲ್ಲ ನಮಗೆ ಆಗ್ತಾ ಬರ್ತವೆ. ಇದನ್ನು ಮೀರಿ ಸಾಧನೆ ಮಾಡಿದಾಗ ನಾವು ಪೂರ್ಣ ಪ್ರಜ್ಞಾವಂತರಾಗ್ತೀವಿ, ಜ್ಞಾನಿಗಳಾಗ್ತೀವಿ. ಅದರಿಂದ ಇಲ್ಲಿ ಪುರುಷ ಪ್ರಯತ್ನ ಪಟ್ಟು ಸಾಧನೆಯನ್ನು ಮಾಡಬೇಕು. ಇನ್ನು ಮುಂದುವರೆದು ಗುರುಗಳು ಮುಂದುವರಿಸ್ತಾರೆ. ಯಾವ ವಿಚಾರವನ್ನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.